ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಹೂವ ತಳೆದ ಗುಲಾಬಿಯಿಂದ ಮನ ಕಹುದೇನೋ, ನೋವೋ ಸಂತಸವೋ, ನೋಡ ಮುಳ್ಳು ಬಾಳ್ಗೆ, ಹೂವೇ ದಿವ್ಯ ಕಿರೀಟ ವಧುವೆ ಕಾಲ ಕಟಾಕ್ಷ, ಜೀವನದ ತಿರುಳಷ್ಟೇ ಮಂಕುತಿಮ್ಮ. ಹೂವ ತಳೆದ ಗುಲಾಬಿಯಿಂದ ಮನ ಕಹುದೇನು. ಒಂದು ಗುಲಾಬಿ ಹೂ ಬಿಟ್ಟಿರೋ ಗುಲಾಬಿ ಗಿಡವನ್ನ ನೋಡಿದಾಗ ನಮ್ಗೇನ್ ಅನ್ಸತ್ತೆ? ನೋವೋ ಸಂತಸವೋ, ಖುಷಿನೇ ಆಗುತ್ತೆ. ಹೂ ಬಿಟ್ಟಿದ್ದನ್ನು ನೋಡಿದ್ರೆ ನಮ್ಗೆ ಸಂತಸ ಆಗುತ್ತೆ. ನೋಡ ಮುಳ್ಳು ಬಾಳ್ಗೆ, ಆದ್ರೆ ಅದ್ರ ಬಾಳ್ಗೆ ಒಂದು ಮುಳ್ಳು ಇದೆ. ಹೂವೇ ದಿವ್ಯ ಕಿರೀಟ, ಅದುವೇ ಕಾಲ ಕಟಾಕ್ಷ. ಒಂದು ಮುಳ್ಳು ಬಿಟ್ಟು ಎಲೆ ಬಿಟ್ಟು ಮೊಗ್ಗಾಗಿ ಎಲ್ಲ ಆದ ಮೇಲೆ ಹೂವು ಅರಳುತ್ತೆ. ಕಾಲ ಕಟಾಕ್ಷ. ಯು ಹ್ಯಾವ್ ಟು ಗಿವ್ ಇಟ್ ಟೈಮ್. ಏನಕ್ಕೆ? ಕಿರೀಟ ಆಗಿ ಹೂವು ಅರಳಿ ಮೇಲೆ ನಗೋದಕ್ಕೆ ಸಮಯ ಕೊಡಬೇಕಾಗತ್ತೆ. ಅಯ್ಯ, ಇದೇನು ಬರೀ ಮುಳ್ಳು ಬಿಡ್ತಾ ಇದೆ, ತೆಗ್ದಾಕ್ಬೋಣ ಇದನ್ನ ಅಂತ ಅನ್ಕೊಂಡ್ಬಿಟ್ರೆ ನಾವು ಹೂವು ಕೊಡುವ ಸಂತಸದಿಂದ ಮಿಸ್ ಆಗಿ ಹೋಗ್ತೀವಿ. ನಮ್ಗದ ನ್ಯಾಯ ಆಗಿ ಹೋಗುತ್ತೆ. ಹೂ ತಳೆದ ಗುಲಾಬಿಯಿಂದ ನಮಗೆ ಸಂತಸ ಸಿಗೋದಾದ್ರೆ ಅದು ಮುಳ್ಳು ಬಿಟ್ಟಾಗ, ಬರೀ ಎಲೆಗಳು ಇದ್ದಾಗ ನಾವು ತಡ್ಕೊಂಡು ಸುಮ್ಮನೆ ಇರಬೇಕು. ಜೀವನದ ತಿರುಳಷ್ಟೇ ಮಂಕುತಿಮ್ಮ. ಅದೇ ನಮ್ಮ ಜೀವನದ ತಿರುಳು. ಮುಳ್ಳು ಬಂತು, ಇನ್ನೊಂದೇನೋ ಎಲೆ ಬಂತು, ಅಷ್ಟೇ ಬರ್ತಾ ಇದೆ ಅಂತ ನಾವು ತೆಗೆದುಹಾಕ್ಬಿಟ್ರೆ, ನಮ್ಮ ಮನೆಯ ಹಿಂದೆ ಒಂದು ಜಾಜಿ ಬಳ್ಳಿ ಇದೆ. ಸುಮ್ಮನೆ ಹಬ್ಬಿ ರಾಶಿ ರಾಶಿ ಎಷ್ಟು ದೊಡ್ಡ ಬಳ್ಳಿಯಾಗಿ ಬೆಳ್ಕೊಂಡಿದೆ ಅಂತ. ನಾನು ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ, ಇದೇನು ಬರೀ ಎಲೆ ಬಿಡುತ್ತೆ, ಇದನ್ನು ತೆಗ್ಸಾಕ್ಬಿಡೋಣ, ತುಂಬ ಜಾಗ ತಿಂತ ಇದೆ, ಬೇರೆ ಗಿಡಗಳಿಗೆಲ್ಲ ನೆರಳು ಮಾಡ್ತಾ ಇದೆ, ಅವನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಇದು ಹೂ ಕೊಡ್ತಾ ಇಲ್ಲ, ಇದನ್ನು ತೆಗೆಸ್ಬಿಡೋಣ ಅಂತ. ನಮ್ಮ ಅತ್ತೆ, ತಡ್ಕೋ ಸ್ವಲ್ಪ, ಈಗಿನ್ನೂ ಅದು ಬೆಳೆದು ಸೆಟ್ಲ್ ಆಗೋಕ್ಕೆ ಟೈಮ್ ಬೇಕು, ಒಂದು ಸ್ವಲ್ಪ ತಡಿಯೋಣ ಅಂತ ಹೇಳ್ತಾ ಇದ್ರು. ಜೀವನ ಅನುಭವ ನೋಡಿ. ಇವತ್ತು ಅದು ಬುಟ್ಟಿಗಟ್ಲೆ ಹೂವನ್ನ ಸುರಿದು ಕೊಡುತ್ತೆ. ಪ್ರತಿ ದಿವಸ ನಮ್ಮನೇಲಿ ಬುಟ್ಟಿ ಬರ್ತಿ ಜಾಜಿ ಹೂಗಳು. ಅವತ್ತು ನಾನು ಬರೀ ಎಲೆ ಕೊಡ್ತಾ ಇದೆ ಅಂತ ಅದನ್ನ ತೆಗೆಸಾಕ್ಬಿಟ್ಟಿದ್ರೆ ಇವತ್ತು ಬುಟ್ಟಿಗಟ್ಲೆ ಹೂವು ನನಗೆ ಸಿಗ್ತಾನೆ ಇರಲಿಲ್ಲ. ಯಾವತ್ತೋ ಒಂದು ದಿವಸ ಯಾವುದೋ ಒಂದು ಸಂಬಂಧದಿಂದ ನಮಗೆ ರಿಟರ್ನ್ ಸಿಗ್ತಾ ಇಲ್ಲ, ಅವ್ರು ನಮಗೆ ಸರಿಯಾಗಿ ರೆಸಿಪ್ರೊಕೇಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಕಾದು ನೋಡೋಣ. ಏನೋ ಸಂದರ್ಭ ಇರಬಹುದು, ಏನೋ ಅವಶ್ಯಕತೆ ಅವರಿಗೆ ಇರಬಹುದು. ಯಾವುದೋ ಒಂದು ದಿನ ನಾವು ಕೊಟ್ಟ ಒಳ್ಳೆಯತನವೆಲ್ಲ, ನಾವು ಮಾಡಿದ ಸಹಾಯವೆಲ್ಲ ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಮರಳಿ ಬರೋದಂತೂ ಖಚಿತ. ಆ ಗ್ಯಾರಂಟಿ ನಮಗಿರಲೇಬೇಕು. ಹೂವ ತಳೆದ ಗುಲಾಬಿಯಿಂದ ನಮಗೆ ಸಂತಸ ಸಿಕ್ಕಿದ್ರೆ, ಅದು ಮುಳ್ಳು ತಳೆದಾಗ, ಅದು ಎಲೆಗಳನ್ನು ಬಿಟ್ಟಾಗ ನಾವು ಸಹಿಸಿಕೊಂಡು ನೋಡಬೇಕು. ಒಂದು ಸ್ವಲ್ಪ ಕಾಲ ತಾಳ್ಮೆಯಿಂದ ಪ್ರತಿಯೊಂದು ರೀತಿಯನ್ನು ನಾವು ಗಮನಿಸಬೇಕು. ಪ್ರಕೃತಿಯಲ್ಲಿ ಇರೋ ರೀತಿಯ ಹಾಗೆ ಇವತ್ತಿನ ದಿನದಲ್ಲಿ ನಾವು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ದಿನದಲ್ಲಿ ಇದ್ದೀವಿ. ನಾವಲ್ಲಿ ಏನೋ ಹಾಕ್ತೀವಿ, ಇಮಿಡಿಯೇಟ್ಲಿ ವಾವ್ ಅಂತ ಒಂದು ಕಮೆಂಟ್ ಬಂದ್ಬಿಡ್ಬೇಕು ನಮಗೆ. ನಾವಲ್ಲಿ ಏನನ್ನೋ ಬರಿತೀವಿ, ತಕ್ಷಣ ಓ ಇದು ಹಿಂಗಿದೆ, ತುಂಬ ಚೆನ್ನಾಗಿದೆ ಅಂತ ನಮ್ಗೆ ಅಂದ್ಬಿಡ್ಬೇಕು. ಪ್ರತಿಯೊಂದನ್ನು ನಾವು ನೋಡಿ ಅದನ್ನು ಇಂಟರ್ನಲೈಸ್ ಮಾಡಿಕೊಂಡು, ಅರ್ಥೈಸ್ಕೊಂಡು, ಒಳಗಿಳಿಸ್ಕೊಂಡು, ನಮ್ಮೊಳಗೆ ಹೀರಿಕೊಂಡು ನಂತರ ಅದಕ್ಕೆ ಪ್ರತಿಕ್ರಿಯಿಸುವಂತಹ ಇದೇ ತಪ್ಪೋಗಿದೆ. ನಮಗೆ ಹಾಗಾಗಿದೆ ಅಷ್ಟೇ. ಆದರೆ ಪ್ರಕೃತಿ ಹಾಗಲ್ಲ. ಅದು ಇನ್ನೂ ಅದೇ ಲೆವೆಲ್ಲಲ್ಲೇ ಇದೆ, ಹಾಗೇ ನಿರಂತರವಾಗಿ ಮುಂದುವರಿಯುತ್ತೆ. ಪ್ರತಿಯೊಂದು ನಿಧಾನವಾಗಿ ಒಂದೊಂದು ಅಂಶವನ್ನು ಒಳಗಿಳಿಸಿಕೊಂಡು ಮೊದಲು ಮೊಳಕೆಯೊಡೆದು, ಮುಳ್ಳು ಬೆಳೆದು, ಎಲೆಯಾಗಿ, ಮೊಗ್ಗಾಗಿ, ಕಾಯಾಗಿ, ನಂತರವೇ ಹೂವಾಗಿ ನಮಗೆ ದಕ್ಕೋದು. ಆ ನಿಧಾನ ಗತಿಯನ್ನು ಅನುಭವಿಸಬೇಕು. ಅದನ್ನು ನೋಡಿ ಸಂತೋಷ ಪಡಬೇಕು. ಆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ನಮ್ಮಲ್ಲಿ ಹೆಚ್ಚುತ್ತಾ ಇರೋದನ್ನ ಒಂದು ಕಂಟ್ರೋಲಿಗೆ ತರಕ್ಕೆ ಪ್ರಕೃತಿಯಿಂದ ಮಾತ್ರ ಸಾಧ್ಯ ಅಂತ ನನಗನ್ಸುತ್ತೆ. ಹೂವು ತಳೆದ ಗುಲಾಬಿಯಿಂದ ಮನಕ್ಕೆ ಸಂತಸ ಆಗೋದೇ ಆದರೆ, ಹೂವೇ ದಿವ್ಯ ಕಿರೀಟ ಅನ್ನೋದಾದರೆ ಅದು ಕಾಲ ಕಟಾಕ್ಷ. ನಿಧಾನವಾಗಿ ಆಗಬೇಕು. ಪ್ರತಿಯೊಂದು ನಿಧಾನವಾಗಿ ಬೆಳಿಬೇಕು. ಪ್ರತಿಯೊಂದನ್ನು ಅರಿತುಕೊಂಡು, ಇಂಟರ್ನಲೈಸ್ ಮಾಡಿಕೊಂಡು, ಅರ್ಥ ಮಾಡಿಕೊಂಡು ಬೆಳಿಬೇಕು. ಕೊನೆಯಲ್ಲಿ ನಮಗೆ ದಕ್ಕುವುದು ಹೂವು, ಕಿರೀಟ. ಆ ಕಿರೀಟಕ್ಕಾಗಿ, ಆ ಹೂವಿಗಾಗಿ ನಮ್ಮೆಲ್ಲರ ಬದುಕಿನಲ್ಲೂ ಅರಳಿಯೇ ಅರಳುತ್ತೆ ಹೂವು. ಒಂದಲ್ಲ ಬೇಕಾದಷ್ಟು ಹೂವುಗಳು. ಅಲ್ಲಿ ತನಕ ನಾವು ಮುಳ್ಳು ಎಲೆಗಳನ್ನು ಕೂಡ ಆಸ್ವಾದಿಸೋಣ, ಅರ್ಥೈಸ್ಕೊಳ್ಳೋಣ. ನಮ್ಮ ದಿಕ್ಕಿನಲ್ಲಿ ಅದಕ್ಕೆ ಸ್ವಾಗತವಿರಲಿ ಅಂತ ಹೇಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.